ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಗುರುಬಲ ಗುರುಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ನವಗ್ರಹಗಳಲ್ಲಿ ಗುರುಗ್ರಹ ಬಹಳ ಶ್ರೇಷ್ಠವಾದಂಥ ಗ್ರಹ. ಆ ಗುರುಗ್ರಹದ ಸ್ಥಾನ ಪಲ್ಲಟಾಗ್ತಾ ಇದೆ. ಯಾವ ರಾಶಿಯಿಂದ ಅಂದರೆ ಮಿಥುನ ರಾಶಿಯಲ್ಲಿದ್ದಂಥ ಗುರು ಈಗ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಸಾಮಾನ್ಯವಾಗಿ ಯಾವುದೇ ಒಂದು ಗ್ರಹಗಳು ಸ್ಥಾನ ಪಲ್ಲಟ ಆಗುವಾಗ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರ್ತವೆ. ಅದೇ ರೀತಿಯಾಗಿ ಗುರು ಕೂಡ ಈಗ ಬೇರೆ ರಾಶಿಗೆ ಸ್ಥಾನ ಪಲ್ಲಟ ಆಗ್ತಾ ಇರೋದ್ರಿಂದ ದ್ವಾದಶ ರಾಶಿಯ ಮೇಲೆ ಬಹಳ ಪ್ರಭಾವ ಬೀರ್ತಾನೆ. ಹಾಗಾದ್ರೆ ಯಾವ ರೀತಿ ಪ್ರಭಾವ ಬೀರ್ತಾನೆ, ಅದರ ಪರಿಣಾಮಗಳು ಏನು, ಅದಕ್ಕೆ ಪರಿಹಾರವೇನು, ಅದೆಲ್ಲವನ್ನ ಇವತ್ತಿನ ದಿನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಅಕ್ಟೋಬರ್ 18. ಇವತ್ತು ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಸೊ ಈ ಗುರುಗ್ರಹದ ಮಹತ್ವವನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಈ ದಿವಸ ಗುರುವಿನ ಸ್ಥಾನ ಪಲ್ಲಟ. ತಾವು ಹೇಳಿದ್ರಿ, ಗುರು ಗ್ರಹಗಳಲ್ಲೆಲ್ಲ ಅತ್ಯಂತ ವಿಶಿಷ್ಟವಾದ ಗ್ರಹ ಅಂತ. ಹೌದು, ಗುರುವಿಗೆ ಬಹಳ ವಿಶೇಷವಾದ ಮಹತ್ವ ಇದೆ. ಗುರುವನ್ನು ಬೃಹಸ್ಪತಿ ಶ್ರೇಷ್ಠಮತಿ ಅಂತ ಹೇಳಿದ್ದಾರೆ. ಬೃಹಸ್ಪತಿ ಶ್ರೇಷ್ಠಮತಿ. ಗ್ರಹಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಮತಿ ಯಾರು, ಬುದ್ಧಿಶಕ್ತಿ ಅರಿವಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಅದು ಗುರುವಾಗಿದೆ. ಇಂತಹ ಗುರು ಸ್ಥಾನ ಪಲ್ಲಟ ಮಾಡಿ ಎಲ್ಲಿಗೆ ಹೋಗ್ತಾ ಇದೆಯಪ್ಪ? ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದೆ. ಉಚ್ಚ ಸ್ಥಾನಗಳಲ್ಲಿ ಗ್ರಹಗಳು ಹೇಗಿರ್ತಾವಂದರೆ ಯಾವ ರೀತಿಯ ಫಲವನ್ನು ಕೊಡ್ತವೆ ಅಂತಂದರೆ ಸ್ವಚ್ಛೆ ಪೂರ್ಣ ಫಲವನ್ನು ಕೊಡಲಿಕ್ಕೆ ಯೋಗ್ಯವಾದ ಸ್ಥಳ ಯಾವುದು ಗ್ರಹಗಳಿಗೆ ಅಂದರೆ ಅದು ಉಚ್ಚ ಸ್ಥಾನ. ಹೀಗಾಗಿ ಗುರು ಈಗ ಸಂಚರಿಸ್ತಾ ಇರತಕ್ಕಂಥದ್ದು, ಈಗ ರೀಚ್ ಆಗ್ತಾ ಇರತಕ್ಕಂಥದ್ದು ತನ್ನ ಉಚ್ಚ ಸ್ಥಾನಕ್ಕೆ. ಹೀಗಾಗಿ ಉಚ್ಚ ಸ್ಥಾನದಲ್ಲಿ ಒಂದು ಗ್ರಹವಿದ್ದಾಗ ಸಂಪೂರ್ಣವಾದ ಶುಭ ಫಲವನ್ನು, ವಿಶಿಷ್ಟವಾದ ಶುಭ ಫಲಗಳನ್ನು ಕೊಡ್ತಾನೆ. ಒಂದೊಂದು ಗ್ರಹಕ್ಕೂ ಒಂದೊಂದು ರೀತಿಯ ಫಲ ಕೊಡುವಂಥ ಶಕ್ತಿ ಇದೆ. ಗುರುವಿಗೆ ಯಾವ ಥರ ಶಕ್ತಿ ಇದೆ ಅಂತಂದರೆ ಪ್ರಜ್ಞಾ ವಿತ್ತ ಪುಷ್ಟಿತನಯ ಜ್ಞಾನಾನಿ ವಾಗೀಶ್ವರಾತ್. ಇಷ್ಟು ಅಂಶಗಳನ್ನು ಹೇಳಿದೆ ಗುರುವಿಗೆ. ಪ್ರಜ್ಞೆ ಬೇಕಲ್ರಿ ನಮಗೆ. ಯಾವ ಸ್ಥಳದಲ್ಲಿದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಏನು ಯೋಚನೆ ಮಾಡಿದ್ದೀವಿ, ಯಾವುದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದೀವಿ, ಇದಕ್ಕೆಲ್ಲ ಪ್ರಜ್ಞೆ ಅಂತ ಕರೀತಾರೆ. ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ. ಭೂತ ಭವಿಷ್ಯ ವರ್ತಮಾನ ಮೂರನ್ನೂ ತಲೆಯಲ್ಲಿಟ್ಟುಕೊಂಡು ಚಿಂತನೆ ಮಾಡಿ ಅಲ್ಲಿ ಇಂಥ ಕೆಲಸ ಮಾಡಿದ್ರೆ ಹೀಗಾಗುತ್ತೆ, ಮುಂದೆ ಇದು ಇತಿಹಾಸವಾಗಿ ಉಳಿಯುತ್ತೆ, ಮತ್ತೊಬ್ಬರಿಗೆ ಆದರ್ಶವಾಗುತ್ತೆ, ಹೀಗೆ ತ್ರಿಕಾಲಗಳನ್ನು ಯೋಚನೆ ಮಾಡಿಕೊಂಡು ಯಾವ ಕೆಲಸವನ್ನು ಮಾಡ್ತಾರೋ ಅಂಥವನಿಗೆ ಪ್ರಜ್ಞಾವಂತ ಅಂತ ಕರೀತಾರೆ. ಅದನ್ನು ಕೊಡ್ತಕ್ಕಂಥದ್ದು ಯಾರಪ್ಪ? ಗುರು. ಮೊದಲನೇದೇ ಪ್ರಜ್ಞೆ. ಎಷ್ಟು ವಿಶಿಷ್ಟವಾದ ಶಕ್ತಿ ನೋಡಿ ಅದು. ಪ್ರಜ್ಞಾವಿತ್ತ. ಎರಡನೇದು ಎಲ್ಲರಿಗೆ ಬೇಕಾಗಿರತಕ್ಕಂಥದ್ದು ಹಣ. ವಿತ್ತ ಅಂದ್ರೇನು? ಹಣ ಅಂತ ಅರ್ಥ. ಯಾರಿಗೆ ಹಣ ಬೇಡ ಹೇಳಿ? ಸರ್ವೇ ಗುಣ ಕಾಂಚನ ಆಶ್ರಯಂತಿ ಅಂತ. ಎಲ್ಲ ಗುಣಗಳು ಆ ಹಣದಲ್ಲಿ ಅಡಕೊಂಡ್ಬಿಟ್ಟಿದೆ. ಹಣವಿಲ್ಲದೆ ಬದುಕೇ ಇಲ್ಲ. ಇಂಥ ಅರ್ಥವನ್ನು ಕೂಡ ಗುರು ನೀಡ್ತಾನೆ. ಗುರುವಿಗೆ ಧನಕಾರಕ ಅಂತಲೂ ಕರೀತಾರೆ. ಆಮೇಲೆ ಪ್ರಜ್ಞಾವಿತ್ತ ತನಯ. ಸಂತಾನ ಸೂಚಕನಾಗಿರ್ತಕ್ಕಂಥವನು, ಸಂತಾನ ಕಾರಕನಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಅದು ಗುರು. ಹೀಗಾಗಿ ಯಾರಿಗಾದರೂ ಅಂಥದ್ದು ಒಂದು ಆಲೋಚನೆ ಇದೆ, ಅಂತಹ ಫಲದ ನಿರೀಕ್ಷೆ ಇದೆ ಅಂತಂದರೆ ಗುರು ತುಂಬ ಚೆನ್ನಾಗಿರಬೇಕು. ಅಂತಹ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಗುರು ಆ ಫಲವನ್ನು ಸೂಚನೆ ಮಾಡಲಿಕ್ಕೆ. ನಂತರ ಜ್ಞಾನಾನಿವಾಗಿ ಈಶ್ವರಾತ್. ಜ್ಞಾನ ಎಲ್ಲ ಅರಿವಿಗೆ ಸಂಬಂಧಿಸಿರ್ತಕ್ಕಂಥದ್ದು. ತುಂಬ ವಿಶೇಷವಾದ ಗ್ರಹ. ಯಾಕೆ ಅಂತಂದರೆ ಅದು ಅರಿವನ್ನು ಪ್ರಕಟ ಮಾಡುತ್ತೆ. ಆ ಕಾರಣದಿಂದಾಗಿ ಅರಿವಿಲ್ಲದೆ ಇದ್ದರೆ ಮನುಷ್ಯ ಶೂನ್ಯನಾಗಿಬಿಡ್ತಾನೆ. ಯಾವುದಾದ್ರೂ ದಾರಿದ್ರ್ಯವಿರಬಹುದು, ಅರಿವಿನ ದಾರಿದ್ರ್ಯ ಇರಬಾರ್ದು ಮನುಷ್ಯನಿಗೆ. ಅದಿಲ್ಲ ಅಂದ್ಬಿಟ್ರೆ ಇದ್ದೂ ಸತ್ತ ಹಾಗೆ. ಹೀಗಾಗಿ ಅಂಥ ಅರಿವು, ಜ್ಞಾನ, ಪ್ರಜ್ಞೆ ಎಲ್ಲವನ್ನು ಕೊಡ್ತಕ್ಕಂಥ ಗುರು ತುಂಬ ವಿಶಿಷ್ಟವಾದ ಗ್ರಹ ಅಂತ ಅನ್ನಿಸ್ಕೊಂಡಿರೋದು ಈ ಕಾರಣಕ್ಕಾಗಿ. ಇಂಥ ಗುರು ಈಗ ಉಚ್ಚರಾಶಿಯಲ್ಲಿ ಸಂಚರಿಸ್ತಾನೆ. ತುಂಬ ಶ್ರೇಷ್ಠವಾದ ಫಲಗಳನ್ನು ಕೊಡಲಿಕ್ಕೆ ಗುರು ಆ ಸ್ಥಾನಕ್ಕೆ ಬಂದಿದ್ದಾನೆ.
ಡಿಸೆಂಬರ್ 5ರವರೆಗೆ ಈ ಒಂದು ವಿಶಿಷ್ಟ ಫಲಗಳನ್ನು ನಾವು ಕಾಣಬಹುದು. ಯಾರ್ಯಾರಿಗೆ ಯಾವ್ಯಾವ ರೀತಿಯ ಫಲಗಳಿದ್ದಾವೆ ಗಮನಿಸ್ತಾ ಹೋಗೋಣ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಅದಕ್ಕೆ ಹೇಳೋದು ಅನಿಸುತ್ತೆ, ಅರಿವೇ ಗುರು ನುಡಿ ಸಾಕ್ಷಾತ್ಕಾರ ಅಂತ. ಅಂದರೆ ನಾವು ಯಾವುದಕ್ಕೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿರ್ತೀವೋ, ಅಂದರೆ ನಮಗೆ ವಿದ್ಯೆ ಬುದ್ಧಿಯನ್ನು ದಾರಿ ಎರೆಯೋರಿಗೆ ನಾವು ಗುರು ಅಂತ ಹೇಳಿ ಕರಿತೀವಿ. ಬಹುಶಃ ಗುರುಗ್ರಹದಿಂದನೇ ಆ ಹೆಸರು ಬಂದಿದೆ ಅಂತ ಹೇಳಿದರೂ ತಪ್ಪಾಗಲ್ಲ ಅಂತ ಅನಿಸುತ್ತೆ. ಈಗ ಈ ದ್ವಾದಶ ರಾಶಿಗಳ ರಾಶಿ ಫಲವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಬಗ್ಗೆ ತಿಳಿಸೋದಾದರೆ ಶಾಸ್ತ್ರಿಗಳೇ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನಕ್ಕೆ ಗುರುವಿನ ಸಂಚಾರವಾಗ್ತಾ ಇದೆ. ಬಂಧೋ ಮಾತೃ ಸುಹೃತ್ ಪರಿಚ್ಛದ ಸ್ತ್ರೀ ಸೌಖ್ಯ ಧಾನ್ಯಾನ್ವಿತ ಅಂತ ಹೇಳಿದೆ. ಚತುರ್ಥದಲ್ಲಿ ಗುರು ಸಂಚರಿಸ್ತಾ ಇದ್ದರೆ ಕರ್ಕಟಕ ರಾಶಿಯಲ್ಲಿ ಅದು ಕೂಡ ಉಚ್ಚ ಸ್ಥಾನ, ಕೇಂದ್ರ ಸ್ಥಾನ, ಬಂಧುಗಳ ಸೌಖ್ಯ ಏರ್ಪಾಡಾಗುತ್ತೆ. ಮಿತ್ರರು, ಸ್ನೇಹಿತರು, ಅತ್ಯಂತ ಆಪ್ತರು ಅಂತ ಯಾರಂತಾರೋ ಅವರಿಂದಾಗಿ ಹೆಚ್ಚಿನ ಅನುಕೂಲಗಳನ್ನು ಪಡಿತಕ್ಕಂತಹ ಸಾಧ್ಯತೆ ಇದೆ. ಸುಹೃತ್ ಅಂದರೆ ಅದೇ. ಆಮೇಲೆ ಮಾತೃ ಸೌಖ್ಯ, ತಾಯಿಯ ಒಂದು ಬಾಂಧವ್ಯಗಳು. ಇಷ್ಟು ದಿವಸ ಏನೋ ತಾಯಿ ಮಕ್ಕಳು ಜಗಳ, ಕಿತ್ತಾಟ, ಕಲಹ ಕಂಡ್ರೆ ಆಗ್ತಾ ಇರಲಿಲ್ಲ ಅಂದರೆ ಈಗ ಹಾಗಿಲ್ಲ. ತಾಯಿ ಮೇಲೆ ಒಂದು ಗೌರವ ಬರುತ್ತೆ. ಸಾಮಾನ್ಯವಾಗಿ ಹೆಣ್ಣುಮಕ್ಕಳಿಗೆ ತಾಯಿ ಅಂದರು ಅಷ್ಟಕ್ಕಷ್ಟೇ, ಅವರಿಗೆ ಅಪ್ಪಂದ್ರ ಮೇಲೆ ಜಾಸ್ತಿ ಪ್ರೀತಿ. ಆದರೆ ಈಗ ಗುರುವಿನ ಸಂಚಾರದಿಂದಾಗಿ ಹೆಣ್ಣು ಮಕ್ಕಳಿಗೂ ತಾಯಿ ಮೇಲೆ ಒಂದು ಗೌರವ, ವಿಶ್ವಾಸ, ಪ್ರೀತಿ ಇದೆಲ್ಲ ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಮತ್ತು ವಾಹನ ಸೌಖ್ಯ, ಗೃಹ ಸೌಖ್ಯ ಇವುಗಳೆಲ್ಲ ಹೆಚ್ಚಾಗ್ತಕ್ಕಂಥದ್ದು. ಯಾವುದೋ ಸೈಟು ನಿವೇಶನ ನೋಡಿದ್ವಿ, ಎಷ್ಟು ದಿವಸ ಆಗಿರಲಿಲ್ಲ, ಈಗ ಆ ಗುರುವಿನ ಬಲದಿಂದಾಗಿ, ಗುರುವಿನ ಸಂಚಾರದಿಂದಾಗಿ ಅಂಥದ್ದೊಂದು ಶುಭ ಫಲ ಏರ್ಪಾಡಾಗ್ಬಿಡುತ್ತೆ. ಚತುರ್ಥದಲ್ಲಿ ಗುರು ಸಂಚರಿಸುವಾಗ ಅಲ್ಲಿ ವಾಹನ ಮತ್ತು ಬಹಳ ಮುಖ್ಯವಾಗಿ ಭೂ ವ್ಯವಹಾರಗಳಾಗಿರಬಹುದು, ಕೃಷಿ ಉತ್ಪನ್ನಗಳಾಗಿರಬಹುದು, ಜಲ ಸಂಬಂಧಿ ಮಾಡ್ತಕ್ಕಂಥ ಯಾವುದೇ ಚಟುವಟಿಕೆಗಳು ಇವುಗಳಿಗೆಲ್ಲ ಲಾಭವನ್ನು ಪಡೀತಕ್ಕಂಥ ಒಂದು ಶುಭ ಫಲವನ್ನು ಗುರು ಕರುಣಿಸ್ತಾನೆ. ಗುರುವಿನಿಂದಾಗಿ ನೀವು ವಿಶೇಷವಾದ ಧನಲಾಭವನ್ನು ಕಾಣ್ತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮಗೆ ಭಾಗ್ಯಾಧಿಪತಿಯವನು. ಹೀಗಾಗಿ ಗುರು ದೇವ ಪಿತೃಕಾರ್ಯಗಳಲ್ಲಿ ಶ್ರದ್ಧೆ ಹೆಚ್ಚಾಗುತ್ತೆ. ದೇವತಾ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರ. ದೇವರ ಅನುಗ್ರಹ ಉಂಟಾಗ್ತಕ್ಕಂತಹ ಸಾಧ್ಯತೆ, ಕ್ಷೇತ್ರ ದರ್ಶನ ಆಗ್ತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ನಿಮ್ಮ ಪಾಲಿಗೆ ಗುರುಬಲ ಇಲ್ಲ. 4ನೇ ಮನೆಯಲ್ಲಿ ಗುರುವಿಗೆ ಬಲ, ಗುರುಬಲ ಅಂತ ಹೇಳಲ್ಲ, ಆದರೆ ಗುರುವಿನ ಅನುಗ್ರಹ ಖಂಡಿತ ಇದೆ ನಿಮಗೆ. ಅಕಸ್ಮಾತ್ ಏನೋ ವಿವಾಹ ಇತ್ಯಾದಿಗಳಿಗೆ ಗುರು ಶಾಂತಿಯನ್ನು ಮಾಡಿಸಿ ಖಂಡಿತ ವಿವಾಹಕ್ಕೆ ಅವಕಾಶ ಇದೆ. ಅಂಥವುಗಳನ್ನು ಮಾಡಬಹುದು. ಅಂತೂ ನಿಮ್ಮ ಪಾಲಿಗೆ ಒಂದು ಸುಖ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ಸುಖ ಸಮೃದ್ಧಿಯನ್ನು ಉಂಟು ಮಾಡ್ತಾನೆ. ಇದಕ್ಕಿಂತ ಇನ್ನೇನು ಫಲ ಬೇಕು? ಪರಿಹಾರಕ್ಕೆ ಬೇರೆ ಬೇರೆ ಗ್ರಹಗಳ ತೊಂದರೆಗಳಿರುವ ಕಾರಣದಿಂದಾಗಿ ಈಶ್ವರನ ಆರಾಧನೆ ಮಾಡಿ ಅವು ಕೂಡ ನಿವಾರಣೆಯಾಗುತ್ತೆ. ಇನ್ನು ವೃಷಭ ರಾಶಿಗೂ ಇಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಹೋಗ್ತಾ ಇದೆ. ಸಾವಜ್ಞ ಕೃಪಣ ಪ್ರತೀತ ಸಹಜ ಅಂತ ಒಂದು ಮಾತನ್ನು ಹೇಳುತ್ತೆ. ಏನಂದರೆ ಅವಜ್ಞೆಗೆ ಕಾರಣರಾಗ್ಬಿಡ್ತೀರ. ಅಂದರೆ ಇಷ್ಟು ದಿವಸ ನಿಮಗೆ ಮಾನ್ಯತೆ ಸಿಗ್ತಾ ಇತ್ತು, ಒಂದು ಗೌರವ, ಸ್ಥಾನಮಾನ ಇವೆಲ್ಲ ಇತ್ತು, ಈಗ ಅದು ಹೋಗುತ್ತೆ. ಯಾರೂ ನಿಮ್ಮನ್ನು ಮಾತಾಡಿಸೋದಿಲ್ಲ, ಯಾರೂ ಗುರ್ತಿಸೋದಿಲ್ಲ. ನಿಮ್ಮ ಕೆಲಸಗಳು ಪಾಪ ಇನ್ನೊಬ್ಬರ ಶ್ರಮವನ್ನು ನೀವೇ ತಗೊಂಡು ಅವ್ರ ಪಾಲಿನ ಕೆಲಸವನ್ನು ನೀವೇ ಮಾಡಿ, ಇಬ್ಬಿಬ್ಬರ ಕೆಲಸ, 3 ಜನರ ಕೆಲಸ ನಾನು ಮಾಡ್ತಾಯಿದ್ದೀನಿ, ಆದರೂ ಕೂಡ ನನಗೆ ಐಡೆಂಟಿಫಿಕೇಷನ್ ಇಲ್ಲ. ಆ ರೀತಿಯಲ್ಲಿ ಒಂದು ಥರ ಅವಜ್ಞೆಗೆ ಕಡೆಗಣನೆ ಅಂತೀವಲ್ಲ, ಆ ರೀತಿಯಲ್ಲಿ ಆಗುವ ಸಾಧ್ಯತೆ ಇದೆ. ಗುರು ನಿಮಗೆ ತೃತೀಯಕ್ಕೆ ಹೋಗ್ತಾ ಇದ್ದಾನಿಲ್ಲ ಅಂತಲ್ಲ, ಅಲ್ಲಿ ಉಚ್ಚಸ್ಥಾನವೇ ಹೌದು, ಆದರೂ ಈ ರೀತಿಯ ಕೃಪಣತ್ವ ಅಂತಲೂ ಹೇಳಿದೆ. ಸ್ವಲ್ಪ ಅತಿಯಾದ ಜಿಪುಣತನ ಬರೋದು. ಖರ್ಚು ಮಾಡೋ ಕಡೆ ಖರ್ಚು ಮಾಡದೇ ಇದ್ದರೆ ಏನಾಗುತ್ತೆ, ಅದನ್ನೇ ಜಿಪುಣತನ ಅನ್ನೋದು. ಆ ರೀತಿಯ ಒಂದು ಸ್ವಭಾವ ನಿಮ್ಮಲ್ಲಿ ಅಂಟು ಬಿಡುತ್ತೆ. ತನ್ನ ಮೂಲಕ ಬೇರೆಯವರಿನಿಂದ ನಿಂದನೆಗೊಳಗಾಗ್ತೀರ. ಸಹೋದರಲ್ಲಿ ಸ್ವಲ್ಪ ಮಟ್ಟಿಗಿನ ಇಲ್ಲ ಅಂತಲ್ಲ, ಉಚ್ಚಸ್ಥಾನದಲ್ಲಿ ನೋಡಿ ಒಳ್ಳೆಯ ಫಲವನ್ನು ಕೊಡುತ್ತೆ. ಅಲ್ಲಿ ನಂಬಿಕೆಗೆ, ವಿಶ್ವಾಸಕ್ಕೆ ಅರ್ಹವಾಗಿರ್ತಕ್ಕಂಥ ಗುರು. ಹೀಗಾಗಿ ನಂಬಿಕೆಯಿಂದ ಕೆಲಸ ಕಾರ್ಯಗಳು, ಸೇವಕರ ಸಹಾಯ ಅಥವಾ ಇನ್ಯಾರೋ ನಿಮ್ಮ ಸಹಾಯಕರು ಇವರಿಂದೆಲ್ಲ ಉಪಕಾರ ಸಿಗ್ತಕ್ಕಂತಹ ಸಾಧ್ಯತೆ ಖಂಡಿತ ಇದೆ. ಆದರೆ ಇಷ್ಟು ದಿವಸ ಇದ್ದ ಆ ಗುರುವಿನ ವಿಶೇಷ ಫಲ, ಮಾತು, ಬರವಣಿಗೆ, ಉಪನ್ಯಾಸ ಇವುಗಳಲ್ಲೆಲ್ಲ ಇತ್ತಲ್ಲ, ಅದೆಲ್ಲ ಫಲ ಈಗ ಕಡಿತ ಆಗುತ್ತೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅಷ್ಟಾಗಿ ಮಾನ್ಯತೆ ಸಿಗದೆ ಹೋಗ್ಬಿಡುತ್ತೆ. ಆದರೆ ಅಷ್ಟಮಾಧಿಪತಿ ಕೂಡ ಹೌದು, ಲಾಭಾಧಿಪತಿ ಅಷ್ಟಮಾಧಿಪತಿ, ಆದರೆ ಅಷ್ಟಮದ ಸ್ಥಾನ ಮುಖ್ಯ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಗಂಟಲ ಬಾಧೆಗಳು ಮತ್ತು ಕೊರಳಿನ ಭಾಗದಲ್ಲಿ ತೊಂದರೆಗಳಾಗ್ತಕ್ಕಂತಹ ಸಾಧ್ಯತೆ ಒಂದು ಸಣ್ಣ ಪ್ರಮಾಣದಲ್ಲಿ, ಆ ರೀತಿಯ ಸಾಧ್ಯತೆ, ಮತ್ತು ಬೃಹತ್ತಾದ ಒಂದು ನಷ್ಟಕ್ಕೆ ತುತ್ತಾಗ್ತಕ್ಕಂತಹ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ನಂಬಿಕೆಯಿಂದ ಯಾವುದೇ ಕೆಲಸ ಮಾಡುವ ಮುಂಚೆ ಹೆಚ್ಚು ಸಲ ಆಲೋಚಿಸಿ
ಇನ್ನೊಬ್ಬರ ಹತ್ರ ಪರಿಶೀಲಿಸಿಕೊಂಡು ಪ್ರತ್ಯಕ್ಷವಾಗಿ ಕಂಡು ಪರಾಮರ್ಶಿಸುವಂತಾರಲ್ಲ, ಆ ರೀತಿ ಪರಾಮರ್ಶಿಸಿಕೊಂಡು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ತುಂಬ ಮುಖ್ಯ. ಅದರ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನೊಂದು, ಜಲಸಂಚಾರ ಆಗ್ತಾ ಇದೆ, ಜಲರಾಶಿಯಲ್ಲಿ ಗುರು ಸಂಚರಿಸ್ತಾ ಇದೆ, ಹೀಗಾಗಿ ಜಲಕಂಟಕಗಳು ಸಂಭವಿಸಬಹುದು. ಹೀಗಾಗಿ ನೀರಿನ ಸಮೀಪಕ್ಕೆ ಹೋಗುವಾಗ ಅಥವಾ ಆ ತಟದಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನರು ಸ್ವಲ್ಪ ಮಟ್ಟಿಗೆ ಎಚ್ಚರ ವಹಿಸಿ ನೀರಿನ ಪ್ರಮಾದಗಳಿಗೆ ತುತ್ತಾಗುವ ಸಾಧ್ಯತೆ ಕೂಡ ಇರ್ತದೆ. ಹೀಗಾಗಿ ಗಮನವಹಿಸಿ. ಮತ್ತು ಬಹಳ ಮುಖ್ಯವಾದ ವಿಚಾರ ಅಂತಂದರೆ, ಸ್ವಲ್ಪ ಆಗಂತುಕ ಸಮಸ್ಯೆಗಳು ಬಂದುಬಿಡುತ್ತೆ. ಹೀಗಾಗಿ ಅಚಾನಕ್ಕಾಗಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗಿದ್ದರೆ ಗುರು ಪ್ರಾರ್ಥನೆಯನ್ನೇ ಮಾಡಬೇಕಾಗುತ್ತೆ. ಹೀಗಾಗಿ ಗುರುವಿನ ದರ್ಶನ, ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರು ಸನ್ನಿಧಾನಕ್ಕೆ ಹೋಗಿ ವಿಶೇಷವಾಗಿ ಗುರುವಿಗೆ ಅಷ್ಟೋತ್ತರ ಸೇವೆ, ಅಷ್ಟೋತ್ತರ ಪೂಜೆಯನ್ನು ಮಾಡಿಸಿ, ಅಥವಾ ಗುರುಚರಿತ್ರೆ ಪಾರಾಯಣ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಈಗ ಸಂಚಾರ ಆಗ್ತಾ ಇರೋದು ಗುರು, ದೇವಗುರು. ಹೀಗಾಗಿ ಇಬ್ಬರಿಗೂ ವಿರೋಧ ಇರೋದರಿಂದ ಸ್ವಲ್ಪ ತೊಡಕುಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರ್ತದೆ. ಹೀಗಾಗಿ ಎಚ್ಚರ ವಹಿಸಬೇಕು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಗುರುಬಲ ತುಂಬಿಕೊಳ್ತಾ ಇದೆ. ಈಗ ಅಲ್ಲಿ ವಾಗ್ಮಿ ಭೋಜನ ಸಾರವಾಂಶ ಸುಮುಖೋ ವಿತ್ತೇ ಧನಿ ಕೋವಿದಃ ಅಂತ ಹೇಳುತ್ತೆ. ವಾಗ್ಮಿ ತುಂಬ ಚೆನ್ನಾಗಿ ನೋಡಿ, ಇಷ್ಟು ದಿವಸ ಮಾತು ಬರ್ತಾ ಇರಲಿಲ್ಲ, ಮಾತು ಬರ್ತಾ ಇತ್ತು, ಆದರೆ ಎದ್ವಾ ತದ್ವಾ ಮಾತಾಡೋದು, ಬೇಕಿಲ್ಲದೆ ಇರುವ ಎಡವಟ್ಟು ಮಾತಾಡ್ತಕ್ಕಂಥ ಆಗ್ತಾಯಿತ್ತು. ಆದರೆ ಈಗ ವಾಗ್ಮಿ ಮಾತಾಡಿದ್ರೆ ತಾಳಪ್ಪ ಕೇಳೋಣ ಏನೋ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಿನ ಆ ಕೌಶಲ್ಯ ತುಂಬ್ಕೊಂಡ್ಬಿಡುತ್ತೆ. ವಿದ್ಯಾರ್ಥಿಗಳಿಗೆ ನೋಡಿ ತುಂಬ ಚೆನ್ನಾಗಿದೆ, ಎಷ್ಟು ದಿವಸ ಓದ್ತಾ ಇರಲ್ಲ, ಅಪ್ಪ ಅಮ್ಮ ಬೈತಾಯಿದ್ರು, ಸ್ಕೂಲಲ್ಲೂ ಬೈತಾಯಿದ್ರು, ಆದರೆ ಈಗ ಹಾಗಿಲ್ಲ, ಅರ್ಥ ಆಗ್ತಾಯಿದೆ, ಓದ್ತಾ ಇದ್ದಾನೆ, ಸ್ವಲ್ಪ ಚಿಗುರ್ತಾ ಇದ್ದಾನೆ ಮಗ ಅನ್ನೋ ರೀತಿಯ ಒಂದು ಫಲ ಉಂಟಾಗುತ್ತೆ. ಮತ್ತು ಹಣಕಾಸಿನ ವಹಿವಾಟು ಇಷ್ಟು ದಿವಸ ಕೈಗೂಡ್ತಾ ಇರಲಿಲ್ಲ ರೀ, ಎಷ್ಟು ಕಡೆ, ಒಂದು ಕಡೆ ಅಲ್ಲ ಎರಡು ಕಡೆ ಪ್ಯಾರಲಲ್ ಕೆಲಸಗಳು ಮಾಡಿದ್ರೂ ಕೂಡ ಹಣ ಒಂದು ಕಡೆ ಸಂಗ್ರಹ ಆಗ್ತಾ ಇರಲಿಲ್ಲ ಅಂದವರಿಗೆ ಈಗ ಹಣ ಸಂಗ್ರಹ ಶುರುವಾಗುತ್ತೆ. ಸ್ವಲ್ಪ ಸೇವಿಂಗ್ ಮಾಡ್ತಾಯಿದ್ದೀನಿ ಅನ್ನೋ ಆ ಸಮಾಧಾನ ನಿಮ್ಮಲ್ಲಿ ತುಂಬಿಕೊಳ್ಳುತ್ತೆ. ನಂತರ ಒಳ್ಳೆ ಸುಗ್ರಾಸ ಭೋಜನ, ಕೇಳಿದ ಕಡೆಯೆಲ್ಲ ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ಇಷ್ಟ ಭೋಜನ ಅಂತೀವಲ್ಲ, ಆ ರೀತಿಯಲ್ಲಿ ಸಮೃದ್ಧವಾದ ಭೋಜನ ಸಿಗುತ್ತೆ. ನೀವು ಅಂದ್ಕೊಂಡು ನಾನು ಇದನ್ನು ತಿನ್ನಬೇಕು ಈ ಹೊತ್ತು ಅಂದರೆ ಯಾರೋ ಕರ್ಕೊಂಡು ಹೋಗ್ತಾರೆ ಅಥವಾ ನೀವೇ ಹೋಗ್ತಕ್ಕಂಥದ್ದು, ಆ ಹೊತ್ತಿಗೆ ಸಿಗ್ತಕ್ಕಂಥದ್ದು. ಹಾಗೆ ಕೆಲವೊಮ್ಮೆ ಎಲ್ಲೋ ಪ್ರಯಾಣ ಮತ್ತೊಂದು ಆಗುವಾಗ ಹೊತ್ತಿಗೆ ಸರಿಯಾಗಿ ಊಟ ಸಿಗದೆ ಹೋಗಿಬಿಡುತ್ತೆ. ಆದರೆ ನಿಮ್ಮ ರಾಶಿಗೆ ಹಾಗಲ್ಲ ರೀ, ನೀವು ಎಲ್ಲೇ ಬಸ್ಸಲ್ಲಿರಿ ಯಾವುದೋ ಒಂದು ಪಾಕೆಟ್ ಬಂದು ಕೈ ಸೇರುತ್ತೆ ತಗೊಳ್ಳಿ ಅಂತ. ಆ ರೀತಿಯಲ್ಲಿ ಸುಗ್ರಾಸ ಭೋಜನ ಊಟಕ್ಕೆ ಕೊರತೆ ಆಗೋದಿಲ್ಲ. ಮತ್ತು ಕುಟುಂಬ ಸೌಖ್ಯ, ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಕ್ಕಂಥದ್ದು. ಇಷ್ಟು ದಿವಸ ಮದುವೆ ವಿಚಾರದಲ್ಲಿ ಈಗ ಸಡನ್ನಾಗಿ ಒಂದು ಯಾವುದೋ ಹೀಗೆ ಸಿದ್ಧ ಆಗಿಬಿಡ್ತು. ಅದು ಹಾಗೆ ಋಣ ಕಾಲ ಬಂದಾಗ ನಮಗೆ ಎಲ್ಲಿಲ್ಲದ್ದು ಕೂಡ ನಮ್ಮ ಕೈ ಸೇರಿಬಿಡುತ್ತೆ. ಎಲೆಮರೆ ಕಾಯಿಗೆ ಇರ್ತಕ್ಕಂಥದ್ದು ಕಾಲವಶಾತ್ ಒಂದು ಗಾಳಿ ಬೀಸಿ ಹೀಗೆ ಆ ಕಾಯಿ ಹೇಗೆ ಪ್ರಕಟವಾಗುತ್ತೋ ಆ ರೀತಿಯಲ್ಲಿ ಶುಭಫಲ ಅಂತಕ್ಕಂಥದ್ದು ಪ್ರಕಟವಾಗುತ್ತೆ, ನಿಮಗೆ ಬಂದು ಸೇರುತ್ತೆ. ನಿಮ್ಮ ಮನಸ್ಸಿಗೆ ಸಂತೋಷ, ಮುದ ಇವೆಲ್ಲವೂ ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಸುಮುಖ ಅಂತ ಹೇಳಿದೆ, ರೂಪಲಾವಣ್ಯಗಳೆಲ್ಲ ಹಾಗೆ ಕಂಗೊಳಿಸ್ತಾ ಇರ್ತೀರ. ಆ ರೀತಿಯಲ್ಲಿ ನಿಮ್ಮ ಮುಖವೂ ಕಾಂತಿಯಿಂದ ಕೂಡಿರುತ್ತದೆ. ನಿಮ್ಮ ಮಾತು, ಮುಖ, ವರ್ತನೆ, ವರ್ಚಸ್ಸು ಎಲ್ಲವೂ ಚೆನ್ನಾಗಿರೋದ್ರಿಂದಾಗಿ ಒಂಥರ ಬೇರೆಯವರಿಗೆಲ್ಲ ಆಕರ್ಷಿತರಾಗಿರ್ತಾರೆ. ಅಟ್ರಾಕ್ಟಿವ್ ಪರ್ಸನ್ ಅಂತೀವಲ್ಲ, ಆ ರೀತಿಯಲ್ಲಿ ಮಿಥುನ ರಾಶಿಯವರು ಇರ್ತಾರೆ. ಅದರಲ್ಲಿ ಏನು ಸಂಶಯ ಇಲ್ಲ. ಗುರುಬಲ ನಿಮ್ಮ ಪಾಲಿಗೆ ಅತ್ಯಂತ ಶುಭದಾಯಕ, ಮಂಗಳದಾಯಕವಾಗಿದೆ. ಹೀಗಾಗಿ ನೀವು ನಿಶ್ಚಿಂತೆಯಿಂದ ಇರಬಹುದು, ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ರಾಶಿ ಸಪ್ತಮಾಧಿಪತಿ, ಹೀಗಾಗಿ ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿಯಾಗುತ್ತೆ, ಸಂಗಾತಿಯಲ್ಲಿ ಅನ್ಯೋನ್ಯ ಪರಸ್ಪರ ಭಾವನೆಗಳು ಒಂದಾಗುತ್ತೆ. ಈ ಎಲ್ಲ ಶುಭ ಫಲಗಳನ್ನು ನೀವು ಹೊಂದ್ತೀರ. ಕರ್ಮಾಧಿಪತಿ ಕೂಡ ಹೌದು, ಹೀಗಾಗಿ ಕೆಲಸದಲ್ಲಿ ವಿಶೇಷವಾದ ಪ್ರತಿಷ್ಠೆ, ಗೌರವಕ್ಕೆ ಪಾತ್ರರಾಗ್ತೀರ. ವಿಶೇಷವಾದ ಧನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕಿಂತ ಇನ್ನೇನು ಬೇಕ್ರಿ, ಸಮೃದ್ಧವಾಗಿದೆ ಮಿಥುನ ರಾಶಿಯವರಿಗೆ. ನೀವು ಕೂಡ ಎಲ್ಲವೂ ಸಮೃದ್ಧವಾಗಿದೆ ಅಂತ ಮೈ ಮರಿಬಾರದು. ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಶಾಸ್ತ್ರಿಗಳೇ, ಉಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಗ್ರಹೇ ಸತಿ ನಿಜೋಚ್ಛಗೆ ರತ್ನಗರ್ಭಾಧಿಪ ಮಹೀಪತಿ ಅಂತ ಹೇಳುತ್ತೆ. ನಿಮ್ಮ ರಾಶಿಗೆ ಗುರು ಬಂದಿದ್ದಾನೆ ಅಂದರೆ ಅದು ಉಚ್ಛಸ್ಥಾನ, ಅದು ಕೇಂದ್ರ ಸ್ಥಾನವೂ ಹೌದು ಈಗ ನಿಮ್ಮ ರಾಶಿಯಿಂದ. ಹೀಗಾಗಿ ಅಲ್ಲಿ ಹಂಸಯೋಗ ಏರ್ಪಾಡಾಗುತ್ತೆ. ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ. ಒಂದ ಎರಡ ಸ್ವಾಮಿ, ನಿಮ್ಮ ಪಾಲಿಗೆ ಸಮೃದ್ಧವಾದ ಒಂದು ಗುರುವಿನ ಅನುಗ್ರಹ ಉಂಟಾಗುತ್ತೆ. ಸಾಧನೆ ಮಾಡಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ ಬಹಳ ವಿಶೇಷವಾದ ಕಾಲ ಇದು. ನಿಮ್ಮ ಯಾವುದೇ ಒಂದು ಕೆಲಸ ಚಟುವಟಿಕೆಗಳಲ್ಲಿ ನಿಮ್ಮದೇ ದರ್ಬಾರು, ನಿಮಗೆ ಆಡಳಿತದ ಅಧಿಕಾರದ ಒಂದು ಏನು
ಆ ಯೋಗ ಅಂತಕ್ಕಂಥದ್ದು ಬಂದು ಸೇರುತ್ತೆ. ಪಟ್ಟ ಅಂತಕ್ಕಂಥದ್ದು ಇಷ್ಟು ದಿವಸ ಏನೂ ನನ್ನನ್ನು ಪರಿಗಣಿಸ್ತಾ ಇರಲಿಲ್ಲ ಅಂದರೆ ನಿಮ್ಮ ಪಾಲಿಗೆ ಅದು ಉಚ್ಚಸ್ಥಾನವಾಗಿರೋದ್ರಿಂದ ಕರ್ಕಟಕ ರಾಶಿಯವರಿಗೆ ಬಹಳ ವಿಶೇಷವಾದ ಫಲಗಳನ್ನು ಖಂಡಿತ ಕಾಣಬಹುದು. ಜನ್ಮದಲ್ಲಿ ಗುರು ಇದ್ದಾಗ ಈ ಗೋಚಾರದಲ್ಲಿ ಸ್ವಲ್ಪ ತೊಡಕನ್ನು ಹೇಳಿದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವೂ ಆಗುತ್ತೆ. ಕಾರಣ ಏನಪ್ಪ ಅಂದರೆ ನಿಮ್ಮ ರಾಶಿ ಅವನು ಷಷ್ಠಾಧಿಪತಿಯೂ ಹೌದು. ಹೀಗಾಗಿ ಸಾಲ ಶತ್ರುಗಳ ಬಾಧೆಯಿಂದ ಕೂಡ ನೀವು ಬಳಲ್ತೀರ. ಗುರು ಚೆನ್ನಾಗಿದ್ದಾನೆ ಅಂತ ಮೈ ಮರಿಬಾರ್ದು ನೀವು. ಹೀಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು. ಸಾಲ ಶತ್ರುಗಳ ವಿಚಾರದಲ್ಲಿ ಒಂದು ಎಚ್ಚರಿಕೆ ಇಟ್ಕೋಬೇಕು. ಒಂದು CC ಕ್ಯಾಮ್ರಾ ಹಾಕ್ಕೊಂಡು ನಾವು ಮನೆಗೆ ಯಾರು ಬರ್ತಾರೆ ಯಾರಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಜ್ಞೆ ಅನ್ನೋ CC ಕ್ಯಾಮ್ರಾ ಆನ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಇಂಥವು ಯಾವುದೋ ಒಂದು ಸುಳಿವು ಬಂದುಬಿಡುತ್ತೆ, ಹೇಳೋಕ್ಕಾಗಲ್ಲ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಜಲರಾಶಿಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಚಂಚಲ ಸ್ವಭಾವ ಇರ್ತದೆ. ಸ್ವಲ್ಪ ಯಾವುದು ನಮಗೆ ಒಂದು ಸ್ಥಿರ ಪ್ರಜ್ಞೆ ಅಂತಕ್ಕಂಥದ್ದು ಇರೋದಿಲ್ಲ. ಈ ಕಾರಣದಿಂದಾಗಿ ನೀವು ಗುರು ಪ್ರಾರ್ಥನೆ, ಗುರು ಸೇವೆ, ಗುರು ದರ್ಶನ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ಗುರುಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹೀಗಾಗಿ ನೀವು ಗಾಣಗಾಪುರವೋ ಅಥವಾ ಶ್ರೀಧರ ಆಶ್ರಮವೋ ಇಂತಹ ಯಾವುದೋ ಗುರು ಸನ್ನಿಧಾನಗಳಿಗೆ ಒಂದು ಸಲ ಹೋಗಿ ಬನ್ನಿ. ಅದು ತುಂಬ ನಿಮಗೆ ಸಹಾಯ ಉಂಟು ಮಾಡುತ್ತೆ. ಇನ್ನು ಸಿಂಹರಾಶಿಯವರಿಗೆ ಇಷ್ಟು ದಿವಸ ಗುರುಬಲ ಇತ್ತರಿ, ಈಗಿನಿಂದ ಗುರುಬಲ ಹೋಗ್ತಾ ಇದೆ. ಅಲ್ಲಿ ಹೇಳುತ್ತೆ, ಅಧಿಕೃತ ವಾಗ್ವೇಯೇ ವಿತನಯ ಅಲಸಃ ಅಂತೆಲ್ಲ ಹೇಳಿದೆ ಫಲ. ಆಲಸ್ಯ ಬಂದು ಸೇರ್ಪಡೆ ಆಗಿಬಿಟ್ರೆ ಅದಕ್ಕಿಂತ ಶತ್ರು ಮತ್ತೊಂದಿಲ್ಲ ನೋಡಿ. ಆಲಸ್ಯ ಬೆಡ್ಶೀಟ್ ಹೊತ್ತು ಮಲಗಿದ್ರೆ ಅದನ್ನು ತೆಗೆದು ಕೊಡ್ಕೊಂಡು ಎದ್ದು ಏಳೋಣ ಅನ್ನೋಷ್ಟರ ಮಟ್ಟಿಗೆ ಅವರಿಗೆ ಅರಿವಿಲ್ಲ ಅಂತಂದರೆ ಆ ಪರಿಸ್ಥಿತಿ ಏನಾಗುತ್ತೆ ಹೇಳಿ. ಹಾಗಾಗಬಾರ್ದು. ಹೀಗಾಗಿ ಗುರು ಸೇವೆ ಮಾಡಬೇಕಾಗತ್ತೆ. ವಾಗ್ವ್ಯಯ, ಮಾತಾಡಿ ಹಾಳು ಮಾಡ್ಕೊಳ್ತೀರ ನೋಡಿ. ವಸ್ತುತಃ ನಿಮ್ಮ ರಾಶಿಗೆ ಅವನು ಪ್ರಜ್ಞಾಧಿಪತಿ, ಧೀಸ್ಥಾನದ ಅಧಿಪತಿ. ಹೀಗಾಗಿ ತುಂಬ ಪ್ರಚಂಡವಾದ ಬುದ್ಧಿವಂತಿಕೆ ಇರಬೇಕಾದ್ರೆ ವ್ಯಯದಲ್ಲಿ ಸಂಚರಿಸ್ತಾ ಇರೋದ ಕಾರಣದಿಂದಾಗಿ ಗುರುಬಲ ಹೋಗುತ್ತೆ. ಇನ್ನು 48 ದಿನಗಳ ಕಾಲ ನೀವು ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮತ್ತು ಗುರುಬಲ ಬರುತ್ತೆ. ಅಲ್ಲಿಯವರೆಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಅತಿಯಾದ ವ್ಯಯ ಉಂಟಾಗುತ್ತೆ. ಕಾಲಿಗೆ ನೋಡಿ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ, ನರಗಳ ಸಂಬಂಧಿ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಕಣ್ಣಿನ ಸಂಬಂಧಿ ತೊಂದರೆಗಳಾಗಬಹುದು. ಆಂತ್ರರೋಗ ಅಂತ ಕರೀತಾರೆ. ಕರಳಿಗೆ ಇಂಟೆಸ್ಟೈನ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಬಾಧೆಗಳು ಬಂದು ನಿಮಗೆ ಅಂಟಬಹುದು. ಹೀಗಾಗಿ ಬಹಳ ಎಚ್ಚರಿಕೆ ಇಟ್ಕೊಳ್ಳಿ, ಹುಷಾರಾಗಿರಿ. ಮತ್ತು ನಿಮ್ಮ ರಾಶಿಯಿಂದ ಆತ ಅಷ್ಟಮಾಧಿಪತಿಯೂ ಹೌದು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಷ್ಟ, ಬೃಹದ್ ನಷ್ಟ. ಏನಪ್ಪ ಅಷ್ಟು ನಷ್ಟ ಆಗಲಿಲ್ಲ, ಆಯಿತು ಒಂದು ನಷ್ಟ ಅಂತಂದರೆ ವ್ಯಯದಲ್ಲಿದ್ದಾಗ ಏನಾಗುತ್ತೆ, ಅತಿಯಾದ ನಷ್ಟವಾಗಿಬಿಡಬಹುದು. ಊಹೆ ಮಾಡಲಿಕ್ಕೂ ಆಗದೇ ಇದ್ದರೆ ಚೇತರಿಸ್ಕೊಳ್ಳೋಕ್ಕಾಗೋಲ್ಲ ಆಮೇಲೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ವ್ಯವಹಾರ ವಹಿವಾಟಿನಲ್ಲಿ ಬಹಳ ಜಾಗ್ರತೆ ವಹಿಸಿ. ಯಾವುದೇ ವ್ಯವಹಾರ, ವ್ಯಾಪಾರ ಇವುಗಳಲ್ಲಿ ಬಹಳ 2-3 ಬಾರಿ ಚಿಂತನೆ ಮಾಡಿ ಗುರು ಹಿರಿಯರ ಸಲಹೆ ತಗೊಂಡು ನೀವು ಆ ಕಾರ್ಯಗಳನ್ನು ಮುಂದುವರಿಸೋದು ತುಂಬ ಒಳ್ಳೆಯದು. ಬಹಳ ಎಚ್ಚರವಾಗಿರಬೇಕು ಸಿಂಹರಾಶಿಯವರು. ವೇದದಲ್ಲಿ ಸಂಚರಿಸುವಾಗ ಅಪವ್ಯಯ ಅಂತ ಹೇಳಿದೆ. ಹೀಗಾಗಿ ಇನ್ವೆಸ್ಟ್ಮೆಂಟ್ ಅಂತ ಹೋಗಿ ಚೆನ್ನಾಗಿರುತ್ತೆ, ಅಲ್ಲೇನೋ ಹೂಡಿಕೆ ಮಾಡ್ತೀನಿ, ಅದು ಯಾವತ್ತೂ ಹಾಳಾಗುವಂಥದ್ದಲ್ಲ ಅಂತ ಮನಸ್ಸಿಗೆ ಅನಿಸುತ್ತೆ. ಇನ್ವೆಸ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವುದೋ ಪ್ರಪಾತಕ್ಕೆ ಹಾಕ್ಬಿಟ್ಟಿದ್ದೀನಿ ದುಡ್ಡು ಅಂತ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಸಿಂಹರಾಶಿಯವರು. ಹಣಕಾಸಿನ ವಿಚಾರದಲ್ಲಿ, ಮಾತಿನ ವಿಚಾರದಲ್ಲಿ, ಮತ್ತು ಯಾವುದೋ ಡಿಸಿಷನ್ಸ್ ತೊಗೊಳ್ತಿರಲ್ಲ, ಶ್ಯೂರಿಟಿ ಹಾಕ್ತಕ್ಕಂಥದ್ದು. ಮತ್ತೊಬ್ಬರು ಇನ್ನೊಬ್ಬರು ತುಂಬ ಕ್ಲೋಸ್ ಇದ್ದಾರೆ, ತುಂಬ ಒಳ್ಳೆಯವರಿದ್ದಾರೆ, ಅವ್ರಿಗೆ ನನಗೆ ತುಂಬ ಗೊತ್ತಿರತಕ್ಕಂಥವ್ರು, ಇಷ್ಟು ವರ್ಷದಿಂದ ಪರಿಚಯ ಇದ್ದಾರೆ, ಅವರಿಗಾಗಿ ನಾನು ಶ್ಯೂರಿಟಿ ಹಾಕ್ಬಿಡ್ತೀನಿ. ಆಯಿತು, ನಿಮ್ಮ ಕಥೆ ಮುಗಿದು ಹೋಗ್ಬಿಡುತ್ತೆ. ಬಹಳ ಎಚ್ಚರಿಕೆ ಬೇಕು. 48 ದಿವಸ ನಿಮ್ಮ ಮನಸ್ಸು, ನಿಮ್ಮ ಕಂಟ್ರೋಲ್ ತಪ್ಪುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದರ ಉಳಿವಿಕೆಗೆ ಅದು ಇಲ್ಲ, ನಾನು ಸರಿಯಾಗಿರಬೇಕು ಅಂದರೆ ತಪ್ಪದೇ ಗುರುಚರಿತ್ರೆ ಪಾರಾಯಣ ಮಾಡಿ. ಅದರಿಂದ ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಆಯಸ್ಥೆ ಅಭಯ ಧನಿಕ ಅಂತೆಲ್ಲ ಬಹಳ ಸುಂದರವಾದ ಫಲಗಳನ್ನು ಹೇಳಿದೆ. ದೀರ್ಘಾಯುಷಿ ಅಂತೆಲ್ಲ ಹೇಳಿದೆ. ಹೀಗಾಗಿ ಧನಿಕರಾಗ್ತೀರ. ಲಾಭಸ್ಥಾನಕ್ಕೆ ಗುರು ಬಂದಾಗ ಧನಿಕರಾಗದೆ ಇನ್ನೇನು, ಸಮೃದ್ಧವಾದ ಹಣ ಸಂಪಾದನೆ ಆಗುತ್ತೆ. ಸಂಗಾತಿ ಚತುರ್ಥಾಧಿಪತಿಯೂ ಹೌದು, ದಾಂಪತ್ಯದ ಅಧಿಪತಿಯೂ ಹೌದು. ಹೀಗಾಗಿ ನೀವು ಮನೆ, ವಾಹನ ಇವುಗಳ ಖರೀದಿ ಆಲೋಚನೆ, ಅದಕ್ಕೆ ಬೇಕಾಗಿರತಕ್ಕಂಥ ಏರ್ಪಾಡುಗಳಾಗ್ಬಿಡ್ತಕ್ಕಂಥದ್ದು, ಇನ್ಯಾವುದೋ ಒಂದು ಸಹಕಾರ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಹೊಂದುತ್ತೀರ. ಸ್ನೇಹಿತರಿಂದ, ಬಂಧುಗಳಿಂದ ಬಹಳ ವಿಶೇಷವಾದ ಗೌರವ, ಮಾನ್ಯಕ್ಕೆ, ಆದರಣೆಗಳಿಗೆ ನೀವು ಪಾತ್ರರಾಗ್ತೀರ. ಸಂಗಾತಿಯಿಂದ ಇಷ್ಟು ದಿವಸ ಅವಜ್ಞೆ, ಸಂಗಾತಿ ಗಂಡನ ಕಂಡ್ರೆ ಅಷ್ಟು ಮೂದಲ್ಸೋದು, ಹೆಂಡತಿ ಕಂಡ್ರೆ ಅವಳು ಮಾಡಿದ ಅಡುಗೆ ಚೆನ್ನಾಗಿಲ್ಲ, ಅವ್ನು ತೊಗೊಂಬರೋ ದುಡ್ಡು ಚೆನ್ನಾಗಿಲ್ಲ, ಅಷ್ಟು ಕಷ್ಟ ಇದೆ, ಈ ಥರ ಒಬ್ಬರಿಗೂ ಪರಸ್ಪರ ಮೂದಲಿಸ್ತಾ ಇದ್ದರೆ ಈಗ ನೋಡಿ ಪರಸ್ಪರ ಗೌರವ ಬಂದುಬಿಡುತ್ತೆ. ಇಬ್ಬರಲ್ಲೂ ಒಂದು ಪ್ರೀತಿ ವಿಶ್ವಾಸಗಳು, ಅತಿಶಯವಾದ ಪ್ರೀತಿ ಗೌರವ ಇವುಗಳು ಉಂಟಾಗುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು. ಇಷ್ಟು ದಿವಸ ಏನೋ ವಿವಾಹದ ಅಧಿಪತಿ ಲಾಭಕ್ಕೆ ಬಂದರೆ ವಿವಾಹ ಲಾಭ ಅಂತ. ಹೀಗಾಗಿ ವಿವಾಹದ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ಮನೆಯಲ್ಲಿ ಒಂದು ಶುಭ ವಾತಾವರಣ ಏರ್ಪಾಡಾಗ್ತಕ್ಕಂಥದ್ದು,
ಮುಖ್ಯವಾಗಿ ಯಾವುದಾದ್ರೂ ರೋಗ ಮತ್ತೊಂದು ಪೀಡೆ ಇದ್ದರೆ ಅವುಗಳ ನಿವಾರಣೆ ಉಂಟಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಅತ್ಯಂತ ಶುಭ ಫಲವನ್ನು ಕಾಣ್ತೀರಾ. ನಿಮ್ಮ ಪಾಲಿಗೆ ಗುರುಬಲ ಏರ್ಪಾಡಾಗಿದೆ. ಈ 48 ದಿನಗಳ ಗುರುಬಲ ನಿಮ್ಮ ಪಾಲಿಗೆ ಒಂದು ವೈಭೋಗವನ್ನು ತಂದುಕೊಡುತ್ತೆ. ಹೀಗಾಗಿ ನೀವು ಸುಖ ಸಮೃದ್ಧಿಯಿಂದ ಜೀವನ ಮಾಡಬಹುದು. ಯಾವುದೇ ವಿಶೇಷ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಅದರಲ್ಲಿ ಯಶಸ್ಸು ಮತ್ತು ಕೀರ್ತಿ ಖಂಡಿತ ಸಿಗುತ್ತೆ ಅನ್ನೋದರಲ್ಲಿ ಸಂಶಯ ಬೇಡ. ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಬಂಗಾರದ ಫಲ. ಶಾಸ್ತ್ರಿಗಳೇ, ಉಳಿದ ರಾಶಿಗಳ ಮೇಲೆ ಗುರುಗ್ರಹದ ಪ್ರಭಾವ ಹೇಗಿರುತ್ತೆ ತಿಳಿಸೋದಾದರೆ? ತುಲಾರಾಶಿಯವರಿಗೆ ನಿಮ್ಮ ರಾಶಿ ಎಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಹೋಗಿದೆ. ಗುರುಬಲ ಹೋಗಿದೆ, ಹಾಗಂತ ಫಲ ಏನೂ ಕಡಿಮೆ ಆಗಿಲ್ಲ. ಕರ್ಮಸ್ಥಾನದಲ್ಲಿ ಗುರು ಸಂಚರಿಸುವಾಗ ಸ್ವಾಚಾರ ಸುಯಶ ನಭಸ್ಯತಿಧನಿ ಜೀವೇ ಮಹೇಶಪ್ರಿಯ ಅಂತ ಹೇಳಿದೆಯಲ್ಲ, ಹೀಗಾಗಿ ತುಂಬ ವಿಶೇಷವಾದ ಫಲಗಳು. ಗುರು ಕರ್ಮಸ್ಥಾನದಲ್ಲಿ ಸಂಚರಿಸಿದ್ರೆ ಸ್ವಾಚಾರ ನಿಮ್ಮ ಚಟುವಟಿಕೆಗಳೇನಿದಾವೋ, ನಿಮ್ಮ ಕರ್ತವ್ಯಗಳೇನಿದಾವೋ ಅವುಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ. ಅತಿಧನಿ ನಭಸ್ಯ ಅತಿಧನಿ ಅಂತ ಕರ್ಮಸ್ಥಾನದಲ್ಲಿ ಗುರು ಸಂಚರಿಸುವಾಗ ಅತ್ಯಂತ ಉತ್ಕೃಷ್ಟವಾದ ಧನ ಸಂಪಾದನೆ ಆಗುತ್ತೆ. ಇಷ್ಟು ದಿವಸ ಧನ ಸಂಪಾದನೆ ನಿಲ್ಲಿತ್ತು, ಬರ್ತಾಯಿತ್ತು, ಹಾಗೆ ಖರ್ಚಾಗಿ ಬರ್ತಾಯಿತ್ತು. ಆದರೆ ಈಗ ಸಂಪಾದನೆಯಲ್ಲಿ ಖರ್ಚಾಗಿ ಉಳಿದದ್ದು ಒಂದು ಸ್ವಲ್ಪ ಇದೆಯಪ್ಪ ಭಾಗ. ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಸ್ವಲ್ಪ ರೈಸ್ ಆಗ್ತಾಯಿದೆ. ಈ ಥರ ಸಂತೋಷ ಪಡ್ತೀರಾ. ವಿದೇಶ ವಹಿವಾಟಿನ ಸಂಪರ್ಕಗಳು ಏರ್ಪಾಡಾಗುತ್ತೆ. ನೀವು ಈ ಹೊತ್ತು ಒಂದು ದೇಶ, ನಾಳೆ ಮತ್ತೊಂದು ದೇಶ, ನಾಡಿದ್ದು ಮತ್ತೊಂದು ದೇಶ, 48 ದಿವಸದಲ್ಲಿ ಹಲವಾರು ದೇಶಗಳನ್ನು ಸುತ್ತಬಿಡೋ ಸಾಧ್ಯತೆ ಕೆಲವರಿಗಿದೆ. ನಿಮ್ಮ ಜಾತಕದಲ್ಲೂ ನೋಡಬೇಕು. ಜಾತಕದಲ್ಲಿ ಒಂದು ಬಲ ಇರಬೇಕು. ಆ ದಶಾನಾಥ ತುಂಬ ಚೆನ್ನಾಗಿದ್ದು, ಗೋಚಾರದಲ್ಲಿ ಗುರು ಚೆನ್ನಾಗಿದ್ದರೆ ಇನ್ನೇನು ದೇಶ ಸುತ್ತಾ ಇರೋದೇ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಮಹೇಶಪ್ರಿಯ ಅಂತ ಹೇಳಿದೆ. ರಾಜರಿಗೆ ಯಾರು ನಿಮ್ಮ ನಾಯಕರು, ನಿಮ್ಮ ಸಮೀಪದಲ್ಲಿರ್ತಕ್ಕಂತಹ ನಿಮಗೆ ಗೊತ್ತಿರತಕ್ಕಂತಹ ನಾಯಕರಿಗೆ ಹತ್ತಿರ ಆಗ್ತೀರಾ, ಅವರು ಒಂದೊಂದು ವಿಶ್ವಾಸವನ್ನು ಗಳಿಸಿ ಅವರ ಒಂದು ಪರ್ಸನಲ್ ಕೆಲಸಗಳು ಅಥವಾ ಇನ್ಯಾವುದೋ ಒಂದು ವಿಶೇಷ ಕೆಲಸಗಳನ್ನು ನಿಮಗೆ ವಹಿಸಿ ಅದರಲ್ಲಿ ಗೆಲುವು, ಅದರಲ್ಲಿ ಯಶಸ್ಸು, ಅದರಲ್ಲಿ ಗೌರವ ಸಂಪಾದನೆ ಮಾಡ್ತಕ್ಕಂತಹ ಸಾಧ್ಯತೆಯನ್ನು ಖಂಡಿತ ಗುರು ತಂದು ಕೊಡ್ತಾನೆ. ನಿಮ್ಮ ಪಾಲಿಗೆ ಗುರು ತೃತೀಯಾಧಿಪತಿ, ವಿಕ್ರಮದ ಅಧಿಪತಿ. ಆತ ಕರ್ಮಸ್ಥಾನ ಸಾಹಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಜಯವನ್ನು ಗಳಿಸ್ತಕ್ಕಂಥ ಒಂದು ವಿಶೇಷ ಫಲ, ವಿಶೇಷ ಬಲ ನಿಮ್ಮ ಪಾಲಿಗೆ ಬರ್ತದೆ. ಕರ್ಮಸ್ಥಾನ ಗುರು ಸಂಚರಿಸುವಾಗ ವಿಶೇಷ ಕಾರ್ಯಶಕ್ತಿ ಬರುತ್ತೆ, ಕಾರ್ಯಕೌಶಲ್ಯ ಬರುತ್ತೆ. ಇಷ್ಟು ದಿವಸ ನೀವು ಮಾಡ್ತಾ ಇರೋ ಕೆಲಸಕ್ಕಿಂತ ಈಗ ನೀವು ಮಾಡೋ ಕೆಲಸಗಳಿಗೆ 4 ಜನ ನೋಡಪ್ಪ ಕೆಲಸ ಇವ್ರ ಥರ ಇರಬೇಕು, ಹೀಗೆ ಮಾಡಬೇಕು ಕೆಲಸ, ಆದರ್ಶ ಕೆಲಸಗಾರರು ಅಂತ ನೀವು ಸರ್ಟಿಫಿಕೇಟ್ ತೊಗೋತೀರ. ಆ ರೀತಿಯಲ್ಲಿ ಒಂದು ಗೌರವ, ಸ್ಥಾನಮಾನ, ಮನ್ನಣೆ ಸಿಗ್ತಕ್ಕಂಥದ್ದು, ಅಲ್ಲಿ ಪ್ರಶಂಸೆಯ ಸ್ಥಾನ ಅದು. ಹೀಗಾಗಿ ಪ್ರಶಂಸೆಗೆ ಪಾತ್ರರಾಗ್ತೀರಾ. ಹೀಗಾಗಿ ಬಹಳ ವಿಶೇಷವಾಗಿದೆ. ಗುರುಬಲ ಹೋಯ್ತಲ್ಲ ಅಂತ ಕೊರಗಬೇಕಾಗಿಲ್ಲ. ತುಲಾರಾಶಿಯವರು ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಆದರೆ ನಿಮ್ಮ ರಾಶಿಗೆ ಅವನು ಷಷ್ಠಾಧಿಪತಿಯೂ ಹೌದು. ಹೀಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ನೀರಿನ ಸಂಬಂಧಿ ರೋಗಗಳು ನಿಮ್ಮನ್ನು ಬಾಧಿಸಬಹುದು. ಮೊಣಕಾಲು, ಕಾಲು, ತೊಡೆ ಈ ಭಾಗದಲ್ಲಿ ನೋವಾಗಬಹುದು. ಸ್ವಲ್ಪ ಎಚ್ಚರ ವಹಿಸಿ. ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆ ಆಗಬಹುದು, ಹುಷಾರು. ಗುರುಚರಿತ್ರೆ ಅಥವಾ ಗುರುಕವಚವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಎಷ್ಟು ದಿವಸ ಗುರುಬಲ ಹೋಗಿತ್ತು, ಈಗ ಗುರುಬಲ ಬರ್ತಾ ಇದೆ. ಖ್ಯಾತ ಸನ್ ಸಚಿವ ಶುಭೇ ಅರ್ಥ ಸುತವಾನ್ ಸ್ಯಾದ್ಧರ್ಮೋತ್ಸುಕ ಅಂತೆಲ್ಲ ಹೇಳಿದಿಲ್ಲ. ಹೀಗಾಗಿ ನಿಮ್ಮ ಪಾಲಿಗೆ ಒಂದು ಬಂಗಾರದ ಫಲ ಪ್ರಾರಂಭವಾಗ್ತಾ ಇದೆ. ಸಚಿವರಾಗ್ಬಿಡ್ತೀರ. ನಿಮ್ಮ ಕಾರ್ಯಗಳಲ್ಲಿ, ನೀವಿರ್ತಕ್ಕಂಥ ರಂಗಗಳಲ್ಲಿ ಯಾವುದೇ ಕೆಲಸ ಮಾಡ್ತಾಯಿರಿ ನೀವು, ಅಲ್ಲಿ ನಿಮ್ಮನ್ನು ಗುರುತಿಸ್ಲಿಕ್ಕೆ ಶುರು ಮಾಡ್ತಾರೆ. ನಿಮಗೊಂದು ಅಧಿಕಾರ ಸಿಗಲಿಕ್ಕೆ ಶುರುವಾಗುತ್ತೆ. ನಿಮಗೊಂದಷ್ಟು ಜವಾಬ್ದಾರಿ ಅಂತ ಸಿಗುತ್ತೆ. ಆ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸೋ ಶಕ್ತಿ ನಿಮಗೆ ಬರುತ್ತೆ. ತನ್ಮೂಲಕ ಧನ ಸಂಪಾದನೆ, ವಾಕ್ ಸಂಪಾದನೆ, ಕುಟುಂಬ ಸಂಪಾದನೆ ಎಲ್ಲವೂ ಉಂಟಾಗ್ತಾ ಹೋಗುತ್ತೆ. ಧನಾಧಿಪತಿ ನಿಮ್ಮ ಪಾಲಿಗವನು. ಹೀಗಾಗಿ ನೀವು ಯಾವುದೇ, ನಾನು ಆಗಾಗ ಹೇಳ್ತಾ ಇರ್ತೀನಿ, ಒಂದು ಹುಲ್ಕಡ್ಡಿ ಎತ್ತಿಟ್ಟರೂ ಕೂಡ ಅದಕ್ಕೊಂದಷ್ಟು ಧನ ಅಂತ ಬರುತ್ತೆ ಅಂತ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಬಹುದು. ವಾಕ್ಫಲ ಬರ್ತದೆ. ತುಂಬ ಚೆನ್ನಾಗಿ ಮಾತಾಡುವ ಕೌಶಲ್ಯ, ನೀವು ಮಾತಾಡಿದ್ರೆ ಇನ್ನೊಬ್ಬರು ಕೇಳ್ತಕ್ಕಂಥ ಒಂದು ರಂಗು, ಆ ಮಾತಿನಲ್ಲಿ ಜೇನು ಬೆರೆತ ಹಾಗೆ ಆ ರೀತಿಯಲ್ಲಿ ಚೆನ್ನಾಗಿರ್ತದೆ. ಪ್ರತಿಭಾಶಕ್ತಿ ಇಮ್ಮಡಿಯಾಗುತ್ತೆ. ನಿಮಗೆ ಬೇರೆಯವರು ಕೂಡ ನಿಮ್ಮ ಹತ್ರ ಸಲಹೆ ಬಂದು ಕೇಳ್ತಾರೆ, ಸ್ವಾಮಿ ಹೀಗಿದೆ ಸಮಸ್ಯೆ, ಏನು ಮಾಡಲಿ ಅಂತ. ಅದಕ್ಕೆ ನೀವು ಉತ್ತರ ಕೊಡ್ತೀರ. ಆ ರೀತಿಯ ಒಂದು ಸ್ಥಾನಕ್ಕೆ ಆ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತೀರ. ಆ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ವಿಶೇಷ ಫಲವನ್ನು ತಂದುಕೊಡುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ಧರ್ಮ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ತೀರಾ. ಧರ್ಮ ಆಸಕ್ತಿ ಬೆಳೆಯುತ್ತೆ. ಧರ್ಮವನ್ನು ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ, ಅವುಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಒಂದು ಮನಸ್ಸು ನಿಮಗೆ ಉಂಟಾಗುತ್ತೆ. ಧರ್ಮ ಕಾರ್ಯಗಳಲ್ಲೂ ಮನೆಯಲ್ಲಿ ಯಾವುದೋ ಒಂದು ಯಜ್ಞ, ಯಾಗಾದಿಗಳು, ಪೂಜೆ, ಪುನಸ್ಕಾರ ಅಂದರೆ ನೀವು ಮುಂದೆ ನಿಂತು ಇದು ಹೀಗಾಗಬೇಕು ಅಂತ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಇನ್ನು ಕೇಳಲೇಬೇಕಾಗಿಲ್ಲ. ಆಚಾರ್ಯರಿಗೆ ಯಾರು ಪಾಠ ಮಾಡ್ತಾರೋ ಅಥವಾ ಬೋಧನೆ ಮಾಡ್ತಾರೋ ಅಂಥವರಂತೂ ಇನ್ನೂ ಉತ್ಕೃಷ್ಟ ಸ್ಥಾನಕ್ಕೆ ಹೋಗಿ ತಲುಪ್ತಾರೆ. ಅವರ ಮಾರ್ಗದರ್ಶನ ಎಲ್ಲರಿಗೂ
ತುಂಬ ಅಗತ್ಯ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಅವರು ಬೆಳಗಿ ಸೂರ್ಯನ ಹಾಗೆ ಬೆಳಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪಾಲಿಗೆ ಈ ಗುರುಬಲ ಬಂಗಾರದ ಫಲವೇ ಆಗಿದೆ ನಿಶ್ಚಯವಾಗಿ. ನೀವು ಏನು ಮಾಡಬಹುದು? ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಗುರುಬಲ ಹೋಗ್ತಾ ಇದೆ. ಅಷ್ಟಮದಲ್ಲಿ ಸಂಚರಿಸ್ತಾನೆ. ದೀನೋ ಜೀವತಿ ಸೇವಯ ಕಲುಷಭಾಕ್ ಅಂತ ಹೇಳಿದೆ. ತುಂಬ ದೀನತೆ ಬಂದುಬಿಡ್ತಾರೆ. ಇಷ್ಟು ದಿವಸ ನಾನು ಹೇಗೋ ಯಾರಿಗೂ ಕೇಳಿದ ಹಾಗೆ ಇನ್ನೊಬ್ಬರ ಅಧೀನಕ್ಕಿಲ್ಲದೆ ನನ್ನ ಪಾಡಿ ನಾನು ಸ್ವತಂತ್ರವಾಗಿದ್ದೆ ಅಂತ ಅಂದುಕೊಳ್ತಾ ಇದ್ದೀರಾ? ಅಂಥವರಿಗೆ ಪಾಪ ಈಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಇನ್ಯಾವುದೋ ಒಂದು ದೌರ್ಬಲ್ಯ ಬಂದುಬಿಟ್ಟು ಇನ್ನೊಬ್ಬರ ಹತ್ರ ಕೈ ಚಾಚಬೇಕು, ಇನ್ನೊಬ್ಬರನ್ನು ಕೇಳ್ಕೋಬೇಕು, ಇನ್ನೊಬ್ಬರಿಗಾಗಿ ಕಾಯಬೇಕಾಗತ್ತೆ. ಅವ್ರು ಬರಲ್ಲಪ್ಪ, ಅವ್ರು ಬರೋದು ಹೊರತು ನನ್ನ ಕೆಲಸ ಆಗಲ್ಲ, ಆ ರೀತಿಯ ಒಂದು ಯೋಚನೆ ಬಂದುಬಿಡುತ್ತೆ. ಆ ರೀತಿಯ ಒಂದು ಸಂಕಟಗಳು ಬಂದುಬಿಡುತ್ತೆ. ನಿಮಗೆ ಬಹಳ ಹುಷಾರಾಗಿರ್ಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು, ನಷ್ಟ ಸಂಭವಿಸಬಹುದು. ಇವರೇ ಭೂ ವ್ಯವಹಾರಗಳು ಅಥವಾ ಇನ್ಯಾವುದೋ ವಾಹನ ಎಷ್ಟು ದಿವಸ ನಿಮ್ಮದಾಗಿತ್ತು, ಈಗ ಇದ್ದಕ್ಕಿದ್ದ ಹಾಗೆ ಬಂದುಬಿಡುತ್ತೆ. ಒಂದು ಲೆಟ್ರ್, ಯಾವುದೋ ಒಂದು ಲಾಯರ್ ನೋಟಿಸ್ ಬಂದುಬಿಡುತ್ತೆ. ಆ ರೀತಿಯಲ್ಲಿ ಪಾಪ ಅಲೆದಾಡಬೇಕಾದ ಪರಿಸ್ಥಿತಿ ಬಂದುಬಿಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಭೂಮಿ ಹಾಗೂ ವಾಹನ ವಿಚಾರಗಳಲ್ಲಿ ಎಚ್ಚರ ವಹಿಸಿ. ಸ್ನೇಹಿತರು, ತುಂಬ ಆಪ್ತರು, ತುಂಬ ಹಿತವಾದಂಥವರು ಅವರೇ ನಿಮ್ಮ ಮೇಲೆ ತಿರುಗಿಬಿಡ್ಬಿಡ್ತಕ್ಕಂತಹ ಸಾಧ್ಯತೆ. ತನ್ನ ಮೂಲಕ ಆಪ್ತರಿಂದ ಸ್ವಲ್ಪ ದೂರ ಉಳಿತಕ್ಕಂಥದ್ದು, ಆಪ್ತರಿಂದ ನೋವಾಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಕಲುಷಿತತೆ, ಮನಸ್ಸೂ ಕಲುಷಿತವಾಗುತ್ತೆ, ದೇಹವೂ ಸ್ವಲ್ಪ ನೈರ್ಮಲ್ಯ ಹೀಗಾಗ್ಬಿಡುತ್ತೆ. ಇದಕ್ಕೆ ಏನಪ್ಪ, ಪ್ರತಿ ದಿವಸ ನೀವು ಗುರು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಗುರು ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಗುರುಚರಿತ್ರೆ ಪಾರಾಯಣವನ್ನು ಮಾಡಿ. ನಿಮ್ಮ ಪಾಲಿಗೆ ಸ್ವಲ್ಪ ಗುರು ಕಹಿಯಾಗಿದ್ದಾನೆ. ಬೇರೆ ಬೇರೆ ಗ್ರಹಗಳಿದ್ದಾವೆ ಇವರೇ, ಯೋಚನೆ ಮಾಡಬೇಡಿ. ಶುಕ್ರ ಮತ್ತೊಂದು ಸಾಕಷ್ಟು ಫಲಗಳು ಒಳ್ಳೆಯವೂ ಇದ್ದಾವೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ಗುರುವಿನ ಬಗ್ಗೆ. ಹೀಗಾಗಿ ಏನಪ್ಪ ಹೀಗಾಗಿ ತಲೆ ಮೇಲೆ ಕೈ ಹೊತ್ಕೋಬೇಡಿ. ಬೇರೆ ಗ್ರಹಗಳೆಲ್ಲ ತುಂಬ ಚೆನ್ನಾಗೇ ಇದ್ದಾವೆ. ಕುಜನು ಸ್ವಕ್ಷೇತ್ರಕ್ಕೆ ಬರ್ತಾನೆ, ಶುಕ್ರ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಹೀಗಾಗಿ ಜೀವನ ಏನು ಕಷ್ಟ ಅಂತಲ್ಲ, ಆದರೆ ಆರೋಗ್ಯದ ಕಡೆಗೆ ಸ್ವಲ್ಪ ಎಚ್ಚರ ವಹಿಸಿ. ಗುರುವಿಗೆ ರುದ್ರಾಭಿಷೇಕ ಮಾಡಿಸಿ, ಕಂಗಾಲಾಗಬೇಡಿ, ಬೈಕೋಬೇಡಿ. ಶಾಸ್ತ್ರಿಗಳೇ, ಗುರುಗ್ರಹದ ಸ್ಥಾನಪಲ್ಲಟ ಉಳಿದ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ತಿಳಿಸೋದಾದರೆ? ಇನ್ನು ಮಕರ ರಾಶಿಯವರಿಗೆ ಗುರು ಬರ್ತಾ ಇದೆ. ಗುರುಬಲ ಸಪ್ತಮ ಸ್ಥಾನದಲ್ಲಿ ಸಂಚರಿಸುವಾಗ ಸಪತ್ನಿ ಸುತವಾನ್ ಮದೇ ಅತಿ ಸುಭಗಃ ಅಂತ ಒಳ್ಳೆ ಫಲವನ್ನು ಹೇಳಿದೆ. ಎಷ್ಟು ದಿವಸ ನೀವು ಹುಡುಕ್ತಾ ಇದ್ದೀರಿ, ವಿವಾಹ ಆಗ್ತಾ ಇಲ್ಲ, ವಿವಾಹದಲ್ಲಿ ತುಂಬ ತೊಂದರೆ ಇದೆ, ಅಪ್ಪ ಅಮ್ಮದರಿಗೆ ಕಣ್ಣೀರು ಬರ್ತಾ ಇತ್ತು, ನೀವು ಕೂಡ ಪರಿಶ್ರಮ, ಎಷ್ಟು ಓದೋದು, ಎಷ್ಟು ಸಂಪಾದನೆ ಮಾಡೋದು, ಆದರೂ ಕೂಡ ಕೈಗೆ ಬರ್ತಾ ಇಲ್ಲ, ಆ ವಿವಾಹ ಫಲ ಅನ್ನೋದು ಕೈಗೂಡ್ತಾ ಇಲ್ಲ ಅಂದರೆ ಈಗ ಕೈಗೂಡುತ್ತೆ. ಖಂಡಿತವಾಗಿ ಈ ದಿನಗಳಲ್ಲಿ ನಿಮಗೆ ಒಳ್ಳೆಯ ಫಲ ಖಂಡಿತ ನಿಶ್ಚಯವಾಗಿದೆ. ಸ್ವಲ್ಪ ಪರಿಶ್ರಮದಿಂದ ಹುಡುಕಿ ಬಹಳ ಬೇಗ ಫಲ ಸಿಗುತ್ತೆ. ಮತ್ತು ಸ್ವಲ್ಪ ಮದವೂ ಬರುತ್ತೆ ರೀ. ಮದ ಬರಬಾರ್ದು. ಮದ ಬಂದರೆ ತಲೆ ಹಾಳಾಗುತ್ತೆ. ಹೀಗಾಗಿ ಅದನ್ನು ಬರೆದ ಹಾಗೆ ಅದು ಒಳ್ಳೆ ಸಾತ್ವಿಕವಾಗಿದ್ದರೆ ಸಂತೋಷ. ಮದ ಬೇಕು, ಇಲ್ಲ ಅದಿದ್ದರೆ ಸ್ವಲ್ಪ ಮಟ್ಟಿಗೆ ಧೃತಿಯಿಂದ ಯಾವುದೇ ಕೆಲಸಗಳಾಗುತ್ತೆ. ಆದರೆ ಅವಿವೇಕದ ಮದ ಬರಬಾರ್ದು. ಅದರ ಕಡೆಗೆ ಸ್ವಲ್ಪ ಗಮನ ಇರಲಿ. ಮತ್ತು ಕುಟುಂಬದಲ್ಲಿ ತುಂಬ ಸೌಖ್ಯ. ಜಲ ಉತ್ಪನ್ನಗಳಿರ್ತಾವಲ್ಲ, ಜಲಸಂಬಂಧಿ ಯಾವುದೋ ಮತ್ಸ್ಯೋದ್ಯಮ ಅಥವಾ ನೀರಿನ ಸೋರ್ಸಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಸ್ವೀಟ್ ಸ್ಟಾಲ್ಗಳಲ್ಲಿ ಇರ್ತಕ್ಕಂಥವ್ರು, ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು, ಹಣ್ಣಿನ ವ್ಯಾಪಾರಿಗಳಾಗಿರ್ತಕ್ಕಂಥವ್ರು, ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಗಗನಯಾತ್ರೆಗಳಿಗೆ ತುಂಬ ಚೆನ್ನಾಗಿದೆ. ವಿದೇಶ ಪ್ರಯಾಣ ಕೈಗೊಳ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ವಿದೇಶ ವ್ಯವಹಾರಗಳು ತುಂಬ ಚೆನ್ನಾಗಿರ್ತದೆ. ಮತ್ಸ್ಯೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೂ ಸಮೃದ್ಧವಾದ ಫಲವನ್ನು ಸೂಚಿಸ್ತಾ ಇದೆ. ಹೀಗೆಲ್ಲ ಶುಭ ಫಲ, ಅತ್ಯಂತ ಉತ್ಕೃಷ್ಟವಾದ ಶುಭ ಫಲ ಇದೆ. ನಿಮ್ಮ ರಾಶಿ ವ್ಯಯಾಧಿಪತಿಯೋ ಹೌದು. ಹೀಗಾಗಿ ಸ್ವಲ್ಪ ಆಪ್ತರಿಂದ ಸ್ವಲ್ಪ ಹುಷಾರಾಗಿದೆ. ಅತಿಯಾದ ನಂಟು ಅದು ನೋವನ್ನು ತಂದುಕೊಡುತ್ತೆ. ಹೀಗಾಗಿ ಅಟ್ಯಾಚ್ಮೆಂಟ್ ತುಂಬ ಒಳ್ಳೆಯದಲ್ಲ. ಹೀಗಾಗಿ ಬಿಡಿ, ಹೆಚ್ಚು ತಲೆ ಕೆಡಿಸ್ಕೊಳ್ದೆ ನಿಮ್ಮ ಕೆಲಸ ಆಯಿತು, ನೀವಾಯಿತು, ಸಂಪಾದನೆ ಆಯಿತು, ನೀವಾಯಿತು, ಈ ಥರ ಇದ್ದರೆ ಬಹಳ ಒಳ್ಳೆಯದು. ಕುಟುಂಬ ಸೌಖ್ಯ ಇದ್ದೇ ಇದೆ. ಹೀಗಾಗಿ ಆತಂಕ ಬೇಡ. ಸಹೋದರಲ್ಲಿ ಒಂದು ರೀತಿಯ ಒಂದು ಸಾಮರಸ್ಯದ ಭಾವನೆ ಬರುತ್ತೆ. ಉತ್ಕೃಷ್ಟವಾದ ಬಾಂಧವ್ಯ ಹೇಗೆ ರಾಮಲಕ್ಷ್ಮಣರಿದ್ದರೋ, ಭರತ ಶತ್ರುಘ್ನರಿದ್ದರೋ, ಭರತರಾಮರಿದ್ದರೋ, ಆ ರೀತಿಯ ಒಂದು ತಾದಾತ್ಮ್ಯ ಭಾವನೆ, ಪ್ರೀತಿಯ ಭಾವನೆ ಸಹೋದರರಲ್ಲಿ ಉಂಟಾಗ್ತಕ್ಕಂತಹ ಸೂಚಿಸ್ತಾ ಇದೆ. ಸೇವಕರು, ಸಹಾಯಕರು ಇವರೆಲ್ಲ ನಿಮ್ಮ ಸಹಾಯಕ್ಕೆ ಬಂದು ನಿಲ್ತಾರೆ. ಅವರು ನಿಮ್ಮ ಕೆಲಸಗಳನ್ನು ಹಗುರ ಮಾಡಿಕೊಳ್ತಾರೆ. ಈ ರೀತಿಯ ಒಂದು ಶುಭ ಫಲ ಖಂಡಿತ ಕಾಣ್ತೀರಾ, ಸಂಶಯ ಬೇಡ. ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಇವರೇ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಹೊಳಹು, ಹೊಸ ಆಲೋಚನೆಗಳು, ಹೊಸ ಥಾಟ್ಸ್ ಅಂತೀವಲ್ಲ, ಆ ರೀತಿಯಲ್ಲಿ ನಿಮಗೆ ವ್ಯಾಪಾರದಲ್ಲಿ ಒಂದು ಹೊಸ ಪ್ರಯೋಗ ಮಾಡ್ತಕ್ಕಂತಹ ಶಕ್ತಿಯನ್ನು ತಂದುಕೊಡ್ತಾನೆ. ಮುಂದೆ ಶುಕ್ರ, ಕುಜ ಇವರೆಲ್ಲ ಲಾಭಾಧಿಪತಿ, ಕರ್ಮಾಧಿಪತಿ ಕೂಡ ಇದ್ದಾರೆ. ಹೀಗಾಗಿ ಗುರುವಿನ ಬಲದ ಜೊತೆಗೆ ಆ ಗ್ರಹಗಳು ಸೇರಿಬಿಟ್ರೆ ನಿಮ್ಮನ್ನು ಹಿಡಿಯೋರು ಯಾರು? ಭೂಮಿ ಮೇಲೆ ನಿಂತ್ಕೊಳ್ಳಲ್ಲ, ಸ್ವಲ್ಪ ಮೇಲೆ ಇರ್ತೀರಾ. ಎಚ್ಚರವಾಗಿರಿ, ಕಾಲು ಭೂಮಿ ಮೇಲೆ ಇರಬೇಕು. ನಾವು
ಮೇಲಕ್ಕೆ ಹೋದ ಹಾಗೆ ಒಳ್ಳೆಯ ಫಲ ಇದೆಯಪ್ಪ, ನನಗೆ ಒಳ್ಳೆಯ ಅಧಿಕಾರ ಅಂತಸ್ತು ಬಂದಿದೆ ಎಂದಷ್ಟು ನಾವು ವಿನೀತರಾಗಬೇಕು, ವಿನಯಶೀಲರಾಗಬೇಕು. ಆಗ ಅದಕ್ಕೊಂದು ತೂಕ ಹೆಚ್ಚುತ್ತೆ. ಹೀಗಾಗಿ ಎಲ್ಲ ಇದೆ ಅಂಥೇಳಿ ಮದವಿಂದ ಅದು ಒಳ್ಳೆಯದಲ್ಲ. ಅದರ ಕಡೆ ಗಮನ ಇರಲಿ. ಪ್ರಾರ್ಥನೆಗೆ ತಪ್ಪದೇ ಗುರು ಸೇವೆ, ಗುರು ಪ್ರಾರ್ಥನೆ, ಗುರುವಿನ ಸಮೀಪಕ್ಕೆ ಹೋಗಿ ಗುರುಗಳ ದರ್ಶನ ಪಡೆಯಿರಿ. ಅದು ನಿಮ್ಮನ್ನು ಕಾಪಾಡುತ್ತೆ. ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಇಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಹೋಗ್ತಾ ಇದೆ. 6ನೇ ಮನೆಗೆ ಹೋಗ್ತಾನೆ ಗುರು. ಷಷ್ಠೇ ಸ್ಯಾತ್ ಅಲಸಹ ಅಂತ ಹೇಳಿದೆ. ಮಂತ್ರಾಭಿಚಾರಿ ಪಟುಹು ಅಂತೆಲ್ಲ ಹೇಳುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಧನಾಧಿಪತಿಯವನು, ಲಾಭಾಧಿಪತಿ ಹೌದು. ಅವನು 6ನೇ ಮನೆಗೆ ಹೋದರೆ ಹಣ ಇರ್ತದೆ, ಸಾಲ ಮಾಡಿದ ಹಣ ಅದು. ಹೀಗಾಗಿ ಅದು ತೊಂದರೆಯೇ ಕೊಡುತ್ತೆ. ಹಣ ಇಲ್ಲ ಅಂತಲ್ಲ, ಹಣ ಇದೆ. ಯಾವ ಹಣ ಅದು? ಸಾಲ ಮಾಡ್ಕೊಂಡಪ್ಪ, ಕ್ರೆಡಿಟಲ್ಲಿ ಬದುಕ್ತಾ ಇದ್ದೀನಿ, ಕ್ರೆಡಿಟ್ ಕಾರ್ಡಲ್ಲಿ ಬದುಕ್ತಾ ಇದ್ದೀನಿ, ಈ ಥರ ಆಗಿಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆ ಇರಬೇಕು. ಹಣ, ಮಾತು, ವಿದ್ಯೆ, ವಿದ್ಯಾರ್ಥಿಗಳಿಗಷ್ಟೇ. ಎಷ್ಟು ದಿವಸ ಜಾಣರಾಗಿದ್ದರು, ಹೀಗೆ ಇದ್ದಕ್ಕಿದ್ದ ಹಾಗೆ ಯಾಕೋ ಸ್ವಲ್ಪ ಮಂಕಾಗ್ಬಿಟ್ಟಿದ್ದಾನೆ. ಯಾಕೋ ಇತ್ತೀಚೆಗೆ ದೀಪಾವಳಿ ಆದಮೇಲೆ ಆ ಪಟಾಕಿ ಶಬ್ದ ಆದಮೇಲೆ ಯಾಕೋ ಹೀಗಾಗ್ಬಿಡ್ತಾನೆ ಅನ್ನೋ ಥರ ಆಗಿಬಿಡುತ್ತೆ. ಹೀಗಾಗಿ ಬಹಳ ಎಚ್ಚರ ವಹಿಸಬೇಕು. ವಿದ್ಯಾರ್ಥಿಗಳು ಆಲಸ್ಯಕ್ಕೆ ಸ್ಯಾದ ಅಲಸಹ ಅಂತಲೇ ಹೇಳಿದೆ. ಆಲಸ್ಯ ಬಂದು ಆವರಿಸಿಬಿಟ್ರೆ ಮುಗೀತವ್ರ ಕಥೆ. ಹೀಗಾಗಿ ಆಲಸ್ಯಕ್ಕೆ ಗುರಿಯಾಗಬೇಡಿ. ಆಂಜನೇಯನ ಪ್ರಾರ್ಥನೆ ತಪ್ಪದೆ ಪ್ರತಿ ದಿವಸ 48 ದಿವಸ ತಪ್ಪದೆ ಆಂಜನೇಯನ ಪ್ರಾರ್ಥನೆ ಮಾಡಬೇಕು ನೀವು. ಮತ್ತು ಬಹಳ ಮುಖ್ಯವಾಗಿ ಲಾಭ, ವ್ಯವಹಾರ, ವಹಿವಾಟು ಇವುಗಳ ಕಡೆಗೆ ಎಚ್ಚರ ತಗೊಳ್ಳಿ. ಯಾರ್ಯಾರನ್ನು ನಂಬಿಬಿಟ್ಟು ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರ್ತದೆ. ಹೀಗಾಗಿ ನಂಬಿಕೆ, ವಿಶ್ವಾಸ ಇಡುವಾಗ 10 ಸಲ ಯೋಚನೆ ಮಾಡಿ ಹಿರಿಯರ ಸಲಹೆ ತಗೊಳ್ಳಿ. ಇದೆಲ್ಲ ಬೇಕಾಗುತ್ತೆ ನಿಮಗೆ. ಮತ್ತು ರೋಗ ಬಾಧೆ, ನೀರಿನ ರೋಗಗಳು ನಿಮ್ಮನ್ನು ಬಾಧಿಸಬಹುದು. ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆ ಆಗಬಹುದು. ಬೆನ್ನಿನ ಬುಡ ಆ ಭಾಗದಲ್ಲಿ ತೊಂದರೆ ಆಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಆರೋಗ್ಯದ ಕಡೆ ತುಂಬ ಗಮನ ಬೇಕು. ಆರೋಗ್ಯದ ದೃಷ್ಟಿಯಿಂದ ಗುರುಚರಿತ್ರೆ ಪಾರಾಯಣ ಮಾಡಿ. ಎಂಥ ಕುಷ್ಠರೋಗವಿದ್ದರೂ ಅದರಿಂದ ಹೊರಗೆ ಬಂದುಬಿಡ್ತಾನೆ ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ. ತಪ್ಪದೇ ಗುರುಚರಿತ್ರೆ ಪಾರಾಯಣ ಮಾಡಿ. ಶಾಸ್ತ್ರಿಗಳೇ, ಉಳಿದಿರುವಂಥದ್ದು ಕೆಲವೇ ರಾಶಿಗಳು. ಆ ರಾಶಿಗಳ ಬಗ್ಗೆ ತಿಳಿಸೋದಾದರೆ ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ 5ಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಅದು ಗುರುಬಲ. ಮಹೇಶ ಸಚಿವವು ಸುತಸ್ಥೇ ಧೀಮಾನ್ ಗುರು ಅಂತ ಹೇಳುತ್ತೆ. ಪ್ರಚಂಡ ಬುದ್ಧಿವಂತರಾಗ್ಬಿಡ್ತಾರೆ. ಪ್ರಚಂಡ ಬುದ್ಧಿಶಕ್ತಿ ಬಂದು ಸೇರ್ಪಡೆ ಆಗ್ಬಿಡುತ್ತೆ. ಇಷ್ಟು ದಿವಸ ಮಂಕಾಗಿದ್ದರೂ ಈಗ ಇದ್ದಕ್ಕಿದ್ದ ಹಾಗೆ ಗರಿಗೆದರ ಹಾಗೆ ಫಿನಿಕ್ಸ್ ಅಂತೀವಲ್ಲ, ತಾನು ಸತ್ತು ಮತ್ತೆ ತನ್ನ ಬೂದಿಯಿಂದಲೇ ಎದ್ದೇಳುತ್ತಲ್ಲ ಆ ಪಕ್ಷಿ, ಆ ರೀತಿಯಲ್ಲಿ ಇಷ್ಟು ದಿವಸ ಇಲ್ಲದ ವಿಶೇಷ ಶಕ್ತಿ, ಪ್ರತಿಭಾ ಶಕ್ತಿ ನಿಮ್ಮೊಳಗೆ ಬಂದು ಸೇರಿಕೊಳ್ಳುತ್ತೆ. ತುಂಬ ಪ್ರತಿಭಾಶಾಲಿಗಳಾಗಿರ್ತೀರ. ಗುರುಬಲ ಅಂತಕ್ಕಂಥದ್ದು ಸೇರ್ಪಡೆಯಾಗಿದೆ. ಹೀಗಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ. ಸಂತಾನ ಸೂಚನೆ ಹೇಳಿದ್ನಲ್ಲ, ಅವನು ಯಾವುದರ ಕಾರಕ ಅಂತಂದರೆ ಸಂತಾನಕಾರಕ. ಹೀಗಾಗಿ ಬೃಹಸ್ಪತಿ ಶ್ರೇಷ್ಠ ಮತಿತ್ವವನ್ನು ತಂದುಕೊಡ್ತಾನೆ ನಿಮ್ಮ ಪಾಲಿಗೆ. ಕಾರ್ಯಗಳಲ್ಲಿ ಹೊಸ ಪ್ರತಿಭಾ ಆ ಶಕ್ತಿಯನ್ನು ತುಂಬಿಬಿಡ್ತಾನೆ. ಹೀಗಾಗಿ ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಕಾರ್ಯಗಳಲ್ಲಿ ನೀವು ಜಯಶಾಲಿಗಳಾಗ್ತೀರ. ನಿಮಗಿಂತ ಬೇರೆ ಇನ್ನೊಬ್ಬರು ಕೂಡ ಬಂದು ನಿಮ್ಮಲ್ಲಿ ಕೇಳ್ಕೋಬೇಕು. ಆ ರೀತಿಯಲ್ಲಿ ನೀವು ಒಬ್ಬ ವಿಶಿಷ್ಟ ವ್ಯಕ್ತಿ ಆಗ್ತೀರ, ಅದರಲ್ಲಿ ಸಂಶಯ ಇಲ್ಲ. ಕರ್ಮಾಧಿಪತಿ ಕೂಡ ಹೌದು. ಹೀಗಾಗಿ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಗುರುವಿನ ಅನುಗ್ರಹದಿಂದಾಗಿ ಆ ಕೆಲಸಗಳು ಮಾನ್ಯತೆಯನ್ನು ಪಡೆಯುತ್ತೆ. ತನ್ಮೂಲಕ ನಿಮಗೆ ಗೌರವ ಮತ್ತು ಪ್ರಶಂಸೆ, ಪ್ರತಿಷ್ಠೆಗಳು ಬಂದು ಒದಗುತ್ತೆ. ಹೀಗಾಗಿ ಈ ಗುರು ಸಂಚಾರ ನಿಮ್ಮ ಪಾಲಿಗೆ ಉತ್ಕೃಷ್ಟವಾದ ಫಲವನ್ನು ತಂದುಕೊಡುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಶುಭ ಫಲಗಳನ್ನು ಕಾಣ್ತೀರ. ತಾಯಿ ಮಕ್ಕಳ, ತಂದೆ ಮಕ್ಕಳ ಬಾಂಧವ್ಯ ಹೆಚ್ಚಿಗಿರುತ್ತೆ. ನಿಮ್ಮ ವಿಶ್ವಾಸ, ಅವರಲ್ಲಿರ್ತಕ್ಕಂಥ ವಿಶ್ವಾಸ ಹೆಚ್ಚುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಬಹಳ ವಿಶೇಷವಾದ ಫಲಗಳನ್ನು ಕಾಣ್ತೀರ. ಒಳ್ಳೆಯ ಗುರು ದರ್ಶನವಾಗುತ್ತೆ. ಗುರುವಿನ ಮಾರ್ಗದರ್ಶನ ಸಿಕ್ಕು ನಿಮ್ಮ ವಿದ್ಯಾ ಬುದ್ಧಿಗಳಿಗೆ ಒಂದು ಹೊಸ ಬೆಳಕು ಸಿಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೀಗಾಗಿ ನಿಮ್ಮ ಪಾಲಿಗೆ ಗುರುಬಲ ನಿಮಗೂ ಕೂಡ ಬಂಗಾರದ ಫಲವನ್ನು ತಂದುಕೊಡುತ್ತೆ. ಶಾಸ್ತ್ರಿಗಳೇ, ಗುರುಗ್ರಹದ ಸ್ಥಾನಪಲ್ಲಟದಿಂದ ಏನೆಲ್ಲ ಪ್ರಭಾವ ಬೀರುತ್ತೆ 12 ರಾಶಿಗಳ ಮೇಲೆ, ಅದರ ಪರಿಣಾಮ, ಅದಕ್ಕೆ ಪರಿಹಾರ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಗುರುಬಲ ಗುರುಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.